ಇಲ್ಲಿ ನಾವು ಯೂನಿಫಾರ್ಮ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ಸ್ ಇದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ದ ಡೇಟಾ ರಿಗಾರ್ಡಿಂಗ್ ದ ಮೋಷನ್ ಆಫ್ ಟೂ ಡಿಫರೆಂಟ್ ಆಬ್ಜೆಕ್ಟ್ಸ್ ಎ ಆ್ಯಂಡ್ ಬಿ ಸ್ಟಾರ್ಟಿಂಗ್ ಅಟ್ ದ ಸೇಮ್ ಪ್ಲೇಸ್ ಆರ್ ಗಿವನ್ ಇನ್ ಟೇಬಲ್. ಟೈಮ್ ಮತ್ತು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇವಾಗ ಇದನ್ನು ನೋಡಿಕೊಂಡು ನಾವು ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ ತಿಳ್ಕೊಬೋದು. ಸೊ ಮೊದಲೇದಾಗಿ ಇದನ್ನು ಮ್ಯಾಪ್ ಮಾಡೋಣ. ಮ್ಯಾಪ್ ಅಂತ ಹೇಳಿದ್ರೆ ಪ್ಲಾಟ್ ಮಾಡೋಣ ಇದನ್ನು. ಹೇಗೆ? ಸೊ ಮೊದಲೇದಾಗಿ ಇದು ಟೈಮ್ ಇಲ್ಲಿ ಬರೀತೀನಿ. ಇದು ಡಿಸ್ಟೆನ್ಸ್ ಇನ್ ಮೀಟರ್ಸ್. 9:30 0 ಅಂತ ಕನ್ಸಿಡರ್ ಮಾಡೋಣ. ಇಲ್ಲೇನೆ ಹೇಗಿದೆ ಇದು? 15 ನಿಮಿಷ ಅಲ್ವಾ? 15, 30, 45, 60, 75, 90 ಸಾಕಾಗುತ್ತಾ? 1.5 ಗಂಟೆ ತಾನೇ? ಸಾಕಾಗುತ್ತೆ. ಸಾಕಾಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನೋ 70. ಸೊ 10, 20, 30, 40, 50, 60, 70. 9:30 ಇವ 10 ಹತ್ರ ಏನೇ 10 ಅಂತ ಹೇಳಿದ್ರೆ ಇಲ್ಲಿ ಇದು ಒರಿಜಿನ್ ಅಂತ ಹೇಳಿದ್ರೆ 0 ಇಸ್ ಒರಿಜಿನ್ ಅಂತ ಹೇಳಿದ್ರೆ 10 ಅಂತ ಹೇಳಿದ್ರೆ ಇಲ್ಲಿ 12 ಅಂತ ಹೇಳಿದ್ರೆ ಅಲ್ಲಿ. ಅದು ಆಮೇಲೆ ಮಾಡೋಣ. 9:30 ಇಂದ ಶುರು. ಇದು 9:30 ನಮ್ಮ ಕೈಯಲ್ಲಿ. ಇದು 9:30. 9:45 20. 9:45 20 ಅಂತ ಹೇಳಿದ್ರೆ ಇಲ್ಲಿ 10 o'clock ಅರ್ಧ ಗಂಟೆ ಬಿಟ್ಟು 30. ಆಮೇಲೆ ತಿರ್ಗಾ 10:15 ಅಂತ ಹೇಳಿದ್ರೆ 45 ಮಿನಿಟ್ಸ್ ಅಲ್ವಾ? 9:30 ಇಂದ 10:15 10 ಕಾಲು ಎಷ್ಟು? 9:15 10 ಕಾಲು 45 ನಿಮಿಷ. 45 ನಿಮಿಷ ಪಾಸ್ ಆಗಿದೆ. ಎಲ್ಲಿದ್ದಾರೆ ಅವರು? 40. ಆಮೇಲೆ ಒಂದು ಗಂಟೆ ಬಿಟ್ಟು 50. ಆಮೇಲೆ ತಿರ್ಗಾ ಒಂದು 15 ನಿಮಿಷ ಬಿಟ್ಟು 60. ಆಮೇಲೆ ತಿರ್ಗಾ ಒಂದು ಅರ್ಧ ಗಂಟೆ ಬಿಟ್ಟು 70. ಸರಿ ಇದೆಯಲ್ವಾ? ಹಾಂ, ಇವಾಗ ಇದನ್ನೆಲ್ಲ ಜಾಯಿನ್ ಮಾಡ್ತು ಅಂತ ಹೇಳಿದ್ರೆ ಆಬ್ಜೆಕ್ಟ್ ಎ ಮೋಷನ್ ನಮ್ಗೆ ಕಾಣುತ್ತೆ. ಆಬ್ಜೆಕ್ಟ್ ಬಿ ಮೋಷನ್ ನೋಡಿ. ಇವಾಗ ಇಲ್ಲಿಂದ ಶುರು ಹಾಕೊಳುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆಯಿಂದ 12 ಅಲ್ವಾ? ಹಾಂ, ಮತ್ತೆ ಇಲ್ಲಿ 19 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಮತ್ತೆ 30 ಅಂತ ಹೇಳಿದ್ರೆ 23 ಎಲ್ಲಿ ಬರುತ್ತೆ ಹುಡುಗರ? ಅಲ್ಲಲ್ವಾ? ಅದಾದಮೇಲೆ ಇನ್ನೂ 15 ನಿಮಿಷ ಬಿಟ್ಟು 35. ಆಮೇಲೆ 37 ಅಲ್ಲಿ ಬರುತ್ತೆ. ಇನ್ನೂ ಒಂದು 15 ನಿಮಿಷ ಬಿಟ್ಟು 41 ಅಲ್ಲಿ, ಮತ್ತು 44 ಇಲ್ಲಿ. ಇದನ್ನು ಜಾಯಿನ್ ಮಾಡೋಣ ಇವಾಗ. ಸೊ ದಿಸ್ ಇಸ್ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಅಂತ ಹೇಳಿ ಕರಿಬೋದು. ಡಿಸ್ಟೆನ್ಸ್ ಮತ್ತು ಟೈಮ್ ಗ್ರಾಫ್. ಇದ್ರ ಬಗ್ಗೆ ಇನ್ನೂ ತಿಳ್ಕೊತೀರ ಹೋಗ್ತಾ. ದಿಸ್ ಇಸ್ ಇನ್ ಇದೆಷ್ಟು ಮಿನಿಟ್ಸ್ ಅಲ್ವಾ? ಮಿನಿಟ್ಸಲ್ಲಿ ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ಯಾವುದು ಆಬ್ಜೆಕ್ಟ್ ಎ? ಆಬ್ಜೆಕ್ಟ್ ಎ ಇದು, ಆರ್ ಎ. ಆಬ್ಜೆಕ್ಟ್ ಎ ಇದು ನಮ್ಮ ಆಬ್ಜೆಕ್ಟ್ ಬಿ. ಬಿಟ್ಟರೆ ಸ್ಕೇಲ್ ಬಗ್ಗೆ ಮಾತಾಡಬೇಕು. ಸ್ಕೇಲ್ ಅವೆಲ್ಲ ಹೇಳೋದಕ್ಕೋಗಲ್ಲ ಇವಾಗ. ಇದು ಹೆಡ್ಡಿಂಗು, ಇದು ಸ್ಕೇಲ್ ಎಲ್ಲ ಬರೆದಿದ್ದೀವಿ, ಸಾಕು. ಮತ್ತಿವಾಗ ಯಾವುದು ಯೂನಿಫಾರ್ಮು ಮತ್ತು ಯಾವುದು ನಾನ್ ಯೂನಿಫಾರ್ಮ್ ಇರುತ್ತೆ ಅದನ್ನು ಹೇಳಿ. ಮೂಮೆಂಟ್ ಆಫ್ ಎ ಇಸ್ ಸೆಟ್ ಟು ಬಿ ಯೂನಿಫಾರ್ಮ್. ಏನಕ್ಕಂತ ಹೇಳಿದ್ರೆ ನೀವೇ ಹೇಳಿ ನೋಡೋಣ, ಏನು ಡೆಫಿನೇಷನ್ ಇರ್ಬೋದು? ಟೈಮ್ ಮತ್ತು ಡಿಸ್ಟೆನ್ಸ್. ನಿಮ್ಮ ಡೆಫಿನೇಷನಲ್ಲಿ ಟೈಮು ಮತ್ತು ಡಿಸ್ಟೆನ್ಸ್ ಉಪಯೋಗಿಸಿರ್ಬೇಕು. ನಿಮ್ಗೆ ಗೊತ್ತಾಯ್ತಾ? ಬಿಡಿ, ಆಮೇಲೆ ಡೆಫಿನೇಷನ್ ತಿರ್ಗಾ ನೋಡೋಣ. ವೈಲ್ ದ್ಯಾಟ್ ಆಫ್ ಬಿ ಇಸ್ ನಾನ್ ಯೂನಿಫಾರ್ಮ್. ಆಯಿತಾ? ಏನಕ್ಕೆ ಇದನ್ನು ಯೂನಿಫಾರ್ಮ್ ಅಂತಾರೆ? ಏನಕ್ಕೆ ಇದನ್ನು ಯೂನಿಫಾರ್ಮ್ ಅಂತ ಹೇಳ್ತಾರೆ? ಏನಕ್ಕೆ ಇದು ನಾನ್ ಯೂನಿಫಾರ್ಮ್ ಅಂತ ಹೇಳ್ತಾರೆ? ಯೋಚನೆ ಮಾಡಿ. ಯೂನಿಫಾರ್ಮ್ ಅಂತ ಹೇಳಿದ್ರೇನೋ ಸ್ಕೂಲ್ಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಅಂತ ಹೇಳಿದ್ರೇನೋ ಎಲ್ಲರೂ ಒಂದೇ ಥರದ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಒಂದೇ ಥರದ್ದು
ಇಲ್ಲಿ ಒಂದೇ ಏನಿದೆ, ಈ ಲೈನಲ್ಲಿ ಒಂದೇ ಏನಿದೆ, ಈ ಮೋಷನಲ್ಲಿ ಒಂದೇನಿದೆ ಅಂತ ಹೇಳಿದ್ರೆ ದೇ ಆರ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಂತ ಹೇಳಿ. ಆಯಿತಾ? ಪ್ರತಿ 15 ನಿಮಿಷಕ್ಕೂ 10 ಮೀಟ್ರು ಮುಂದೆ ಹೋಗ್ತಾರೆ. ಪ್ರತಿ 15 ನಿಮಿಷಕ್ಕೂ 10 ಮೀಟ್ರ್ ಮುಂದೆ ಹೋಗ್ತಾರೆ. ಪ್ರತಿ 15 ನಿಮಿಷಕ್ಕೂ 10 ಮೀಟ್ರ್ ಮುಂದೆ, 10 ಮೀಟ್ರು 10 ಮೀಟ್ರು 10 ಮೀಟ್ರು. ಇಲ್ಲಾಯಿತು ಅಂತ ಹೇಳಿದ್ರೆ ಒಂದಷ್ಟು ಮುಂದೆ ಹೋಗ್ತಾರೆ, ಆಮೇಲೆ ಇನ್ನು ಸ್ವಲ್ಪ ಇನ್ನೂ ಹೆಚ್ಚು ಮುಂದೆ ಹೋಗ್ತಾರೆ, ಸ್ವಲ್ಪ ಈ ಥರ ಆಗ್ತಾಯಿದೆ ಅಲ್ವಾ? ಸೊ ಡಿಫೈನಿಂಗ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಕವರಿಂಗ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಇಸ್ ಸೆಟ್ ಟು ಬಿ ಇನ್ ಯೂನಿಫಾರ್ಮ್ ಮೋಷನ್ ಇನ್ ಸಮ್ ಫಿಕ್ಸ್ ಡೈರೆಕ್ಷನ್. ಇದು ಆ್ಯಕ್ಚುಲಿ ಕಂಟಿನ್ಯೂಷನ್, ಇದು ಒಂದೇನೇ, ಉಲ್ಟಾ ಬರೋಂಗಿಲ್ಲ, ಒಂದೇ ದಿಕ್ಕಲ್ಲಿ ಸೀದಾ ಹೋಗ್ತಾ ಇರಬೇಕು. ಅದು ನಮ್ಮ ಯೂನಿಫಾರ್ಮ್ ಮೋಷನ್. ಇದು an object is said to be in non-uniform motion if its direction or magnitude or both changes with time. ಹಿಂಗೆ ಮುಂದೆ ಹೋಗೋದು, ಹಿಂಗೆ ಹೋಗೋದಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗೋದು ನಿಧಾನಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇದರಲ್ಲೇ ಇನ್ನೊಂದು ಏನಂತ ಹೇಳಿದ್ರೆ ಮುಂದೆ ಹೋಗೋದು ಇನ್ನೂ ಜೋರಿಗೆ ಹೋಗೋದಾಯಿತು ಅಂತ ಹೇಳಿದ್ರೆ ಆಲ್ ದಿಸ್ ಆರ್ ನಾನ್ ಯೂನಿಫಾರ್ಮ್ ಮೋಷನ್. ಇಲ್ಲಾಂದರೆ ಕಾಂಬಿನೇಷನ್, ಹಿಂಗೆ ಈ ಥರ ಹೋಗ್ತಾ ಇರೋದು, ಇನ್ನೊಂದು ದಿಕ್ಕಲ್ಲಿ ತಿರುಗಿ ಮತ್ತಿನ್ನೂ ಜೋರಿಗೆ ಹೋಗೋದು. ಇವೆಲ್ಲ ಪಾಸಿಬಿಲಿಟಿ ಏನೇನು ಹೇಳ್ಬೋದು ಅಂತ ಹೇಳಿದ್ರೆ ದಿಸ್ ಇಸ್ ನಾನ್ ಯೂನಿಫಾರ್ಮ್. ಆಯಿತಾ? ಇದನ್ನು ಪ್ರೋಗ್ರಾಮಲ್ಲಿ ಒಂದು ಸೆಕೆಂಡು ನೋಡೋಣ. ಹಾಂ, ನೋಡಿ ಇಲ್ಲಿ ಇಲ್ಲ, ಅದೇನು ತೊಂದರೆ ಇಲ್ಲ, ಒಂದೇ ನಿಮಿಷ. ಹಾಂ, ಇದನ್ನು ಇವಾಗ ನೋಡಿ, ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ಬೋದು. ಏನಕ್ಕೆ ಹೇಳಿ? ನೋಡ್ತಾ ಇದ್ದೀರಾ? ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಪ್ರತಿ 1 ಸೆಕೆಂಡಲ್ಲೂ ಅದು ಒಂದೊಂದು ಇಷ್ಟು ಮೀಟ್ರು ಮುಂದೆ ಹೋಗ್ತಾ ಇದೆ. ಇದನ್ನು ನಿಲ್ಲಿಸ್ತೀನಿ ಇವಾಗ. ಇದನ್ನು ಬೇಕಾದರೆ ಕಾಪಿ ಮಾಡ್ಕೊಂಬಿಡೋಣ, ಬೇಕಾಗುತ್ತೆ ಅಲ್ವಾ? ಮತ್ತು ಇವಾಗ ಇದನ್ನು ನಿಲ್ಲಿಸ್ತು ಅಂತ ಹೇಳಿದ್ರೆ ಗ್ರಾಫ್ ಬರುತ್ತೆ. ಇದು ನೋಡಿ, ಇದು ಡಿಸ್ಟೆನ್ಸ್ ಟೈಮ್ ಗ್ರಾಫ್, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಏನು ಬರ್ತದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಸೀದಾ ಬರ್ತಾ ಇದೆ. ಪ್ರತಿಯೊಂದು 2 ಸೆಕೆಂಡಲ್ಲೂ ಅಷ್ಟೇ ದೂರ ಹೋಗ್ತಾಯಿದೆ ನೋಡಿ, ಇಲ್ಲಿ ಅಷ್ಟೇ ಎತ್ತರ ಹೋಗ್ತಾ ಇದೆ. ಸೊ ದಿಸ್ ಇಸ್ ಯೂನಿಫಾರ್ಮ್ ಮೋಷನ್. ಇವಾಗ ನಾನ್ ಯೂನಿಫಾರ್ಮ್ ಮೋಷನ್ ನೋಡೋಣ. ಗ್ರಾಫ್ ನೋಡಿದ್ರಲ್ಲ, ಆ್ಯಕ್ಚುಲಿ ಇವಾಗ ಬರೋಲ್ಲ ಇದು, ಇನ್ನೊಂದು ಸ್ವಲ್ಪ ಪ್ಯಾರಾಮೀಟರ್ ಚೇಂಜ್ ಮಾಡಬೇಕು. ಇದು ಉಪಯೋಗ ಇಲ್ಲ, ಪ್ಯಾರಾಮೀಟರ್ ಚೇಂಜ್ ಮಾಡೋಣ. ಇಲ್ಲಿ ಅಂತ ಇದು ಹಾಂ, ಇವಾಗ ನೋಡ್ತೀನಿ ನೋಡಿ, ದಿಸ್ ವಿಲ್ ಬಿ ನಾನ್ ಯೂನಿಫಾರ್ಮ್. ಪ್ರತಿಯೊಂದು ಸೆಕೆಂಡಲ್ಲೂ ಇಷ್ಟು ನೋಡಿಲಿ ಹೆಚ್ಚಾಗ್ತಾ ಇದೆ, ಬದಲಾಗ್ತಾ ಇದೆ ಅಲ್ವಾ? ಇಲ್ಲಿ ಪ್ರತಿಯೊಂದು ಸೆಕೆಂಡು ಎಷ್ಟು ದೂರ ಹೋಗ್ತಾ ಇದೆ ಅದು ಬದಲಾಗ್ತಾ ಇದೆ. ಇಂಥ ಮೋಷನ್ ದಿಸ್ ಇಸ್ ನಾನ್ ಯೂನಿಫಾರ್ಮ್ ಮೋಷನ್. ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡ್ತಿಲ್ಲ ನಾನು, ಸ್ಪೀಡ್ ಏನು ಅಂತ ಹೇಳಿ ಅದು ಬದಲಾಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹಾವಂಗೆ ಕಾಣ್ತಾ ಇದೆಯಲ್ಲ, ಒಂಥರ ವೇವ್ಸ್ ಥರ ಕಾಣಿಸ್ತಾ ಇದೆ ತಾನೆ ನೋಡಿ, ಇಲ್ಲಿ ಅಲೆ ಥರ ಕಾಣ್ತಾ ಇದೆ ನೋಡಿ. ಸೊ ದಿಸ್ ಇಸ್ ನಾನ್ ಯೂನಿಫಾರ್ಮ್. ಸೀದಾ ಇಲ್ಲ, ಒಂದ್ಸತಿ ಕಮ್ಮಿ ಕಾಣ್ತಾ ಇದೆ, ಒಂದ್ಸತಿ ಹೆಚ್ಚಾಗ್ತಾ ಇದೆ, ಮತ್ತಿರ ಕಮ್ಮಿ ಹಂಗೆ ಕಾಣ್ತಾ ಇದೆ. ಈ ಥರ ಇದ್ದಾಗ ದಿಸ್ ಇಸ್ ನಾನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಹೇಳ್ಬೋದು. ಇದು ನಿಮ್ಮ ವ್ಯತ್ಯಾಸ. ದಿಸ್ ಇಸ್ ಯೂನಿಫಾರ್ಮ್ ಮೋಷನ್, ದಿಸ್ ಇಸ್ ನಾನ್ ಯೂನಿಫಾರ್ಮ್ ಮೋಷನ್. ಇಲ್ಲಿಂದ ನೀವು ಇಲ್ಲೇನು ಬರ್ಕೊಳೋದೇನಿಲ್ಲ. ಗ್ರಾಫ್ ನೀವು ಬೇಕಾದ್ರೆ ಅಲ್ಲ, ಗ್ರಾಫ್ ಬರ್ಕೊಳ್ಳಿ. ಈ ಥರ ಏನು ಬರ್ಕೊಳಕ್ಕೆ ಹೋಗ್ಬಿಡಿ, ಗ್ರಾಫ್ ಮಾತ್ರ ಬರ್ಕೊಳ್ಳಿ. ಮತ್ತು ಈ ಸ್ಟೇಟ್ಮೆಂಟ್ ಬರ್ಕೊಂಡು ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿ. ಅದಾದಮೇಲೆ ಈ ಡೆಫಿನೇಷನ್ಸ್ ಬರ್ಕೊಳ್ಳಿ.